ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಆದರೆ ನಿಮಗೆ ಇವತ್ತು ಜಮಾ ಮಾಡ್ತಾರಂತೆ. ಯಾವ ಟೈಮ್ಗೆ ಜಮಾ ಮಾಡ್ತಾರೆ, ಯಾವ ಜಿಲ್ಲೆಗಳಿಗೆ ಹಣ ಜಮಾ ಮಾಡ್ತಾರೆ, ಹಣ ಬರುತ್ತಾ ಬರಲ್ವಾ 20ನೇ ಕಂತಿನ ಹಣ ಅನ್ನುವಂತಹ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಮಗಳಿಗೆ ಚಿನ್ನ ಖರೀದಿಸಿ ಭಾವುಕರಾದ ತಾಯಿ. ಸ್ನೇಹಿತರೆ ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಮಗಳಿಗೆ ಚಿನ್ನ ಆದ್ರೆ ಖರೀದಿ ಮಾಡಿರುವಂಥದ್ದು. ಈ ಕುರಿತು ಮಾತನಾಡೋಣ ಮೊದಲು. ಮತ್ತೆ 20ನೇ ಕಂತಿನ ಹಣ ಬರುತ್ತಾ ಬರಲ್ವಾ, ಯಾವ ಜಿಲ್ಲೆಗಳಿಗೆ ಬರುತ್ತೆ, ಎಷ್ಟೊತ್ತಿಗೆ ಹಣ ಬರುತ್ತೆ, ಎಲ್ಲದ್ರ ಬಗ್ಗೆ ಮತ್ತೆ ಮಾತನಾಡೋಣ. ನೋಡಿ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ನೀಡುತ್ತಿರುವ ಗೃಹಲಕ್ಷ್ಮಿ ಯೋಜನೆಯಡಿ ತಾಯಿಯೊಬ್ಬರು ತಮ್ಮ ಮಗಳಿಗೆ ಚಿನ್ನ ಖರೀದಿಸಿ ಉಡುಗೊರೆ ನೀಡಿದ ವಿಡಿಯೋ ವೈರಲ್ ಆಗಿತ್ತು. ಈ ಯೋಜನೆಯಡಿ ಅರ್ಹರಾದ ಮಹಿಳೆಯರಿಗೆ ತಿಂಗಳಿಗೆ 2,000 ನೀಡಲಾಗುತ್ತದೆ. ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಜಾರಿಗೆ ತಂದ ಈ ಯೋಜನೆಯು ಮನೆಗೆ ಬೇಡಿಕೆಗಳನ್ನು ಪೂರೈಸಲು ಮಹಿಳೆಯರಿಗೆ ಸಹಾಯ ಮಾಡುತ್ತಿದೆ. ಇದು ಸರ್ಕಾರದ ಮಹಿಳಾ ಸಬಲೀಕರಣದ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದಾಗಿದ್ದು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಉದ್ದೇಶಿಸಿದೆ. 2023ರ ಜನವರಿಯಲ್ಲಿ ಘೋಷಣೆಯಾಗಿದ್ದ ಈ ಯೋಜನೆಯು ಮಹಿಳೆಯರ ಜೀವನ ಮಟ್ಟವನ್ನು ಎತ್ತರಗೊಳಿಸುವ ಉದ್ದೇಶ ಹೊಂದಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ತಾಯಿಯೊಬ್ಬರು ತಮ್ಮ ಮಗಳಿಗೆ ಚಿನ್ನ ಖರೀದಿಸಿ ಇಲ್ಲಿ ಉಡುಗೊರೆ ನೀಡಿದ ಘಟನೆಯು ರಾಜ್ಯಾದ್ಯಂತ ಚರ್ಚೆಗೆ ಗುರಿಯಾಗಿರುವಂಥದ್ದು. ಈ ಯೋಜನೆಯು ರಾಜ್ಯದ ಬಡ ಹೆಣ್ಣು ಮಕ್ಕಳಿಗೆ ದಾರಿದೀಪವಾಗಿ ಕಾಣಿಸಿಕೊಳ್ಳುತ್ತಿದ್ದು, ಈ ಯೋಜನೆಯ ಸಫಲತೆಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಪ್ರಶಂಸೆ ಕೂಡ ವ್ಯಕ್ತವಾಗಿರುವಂಥದ್ದು. ಸ್ನೇಹಿತರೆ, ಇದೊಂದು ಘಟನೆನೇ ಅಲ್ಲ, ಸಾಕಷ್ಟು ಈ ರೀತಿಯಾಗಿ ಆಗಿತ್ತು. ಕೆಲವರು ಗೃಹಲಕ್ಷ್ಮಿ ಹಣದಿಂದ ವಾಷಿಂಗ್ ಮಿಷಿನ್ ತಗೊಂಡಿದ್ರು, ಇನ್ನು ಕೆಲವರು ಫ್ರಿಜ್ ಅನ್ನು ತಗೊಂಡಿದ್ರು, ಕೆಲವರು ಬೋರ್ವೆಲ್ ಅನ್ನು ಹಾಕ್ಸ್ಕೊಂಡಿದ್ರು. ಈ ರೀತಿಯಾಗಿ ಸಾಕಷ್ಟು ಉಪಯೋಗಗಳಾದ್ರೆ ಆಗ್ತಿರುವಂಥದ್ದು. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅಂತೂ ಸಾಕಷ್ಟು ಉಪಯೋಗ ಆಗ್ತಿದೆ. ಕೆಲವರು ಇದರಿಂದ ಯಾರಿಗೂ ಉಪಯೋಗ ಏನೋ ಅದು ಇದು ಅಂತ ಮಾತಾಡ್ತಾರೆ. ಕೆಲವ್ರಿಗೆ ಮೆಡಿಸಿನ್ಗೆ ಉಪಯೋಗ ಆಗುತ್ತೆ, ಇನ್ನು ಕೆಲವರು ಇದನ್ನು ನಂಬ್ಕೊಂಡು ಚೀಟಿ ಹಾಕಿರ್ತಾರೆ, ಅದಕ್ಕೆ ಉಪಯೋಗ ಆಗ್ತಿರುತ್ತೆ. ಈ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಸಾಕಷ್ಟು ಉಪಯೋಗ ಆದರೆ ಆಗ್ತಿರುವಂಥದ್ದು. ಸರ್ಕಾರದವರಲ್ಲಿ ಒಂದು ಮನವಿ ಏನಂದ್ರೆ, ಪ್ರತಿ ತಿಂಗಳು ಕರೆಕ್ಟಾಗಿ ಹಣವನ್ನು ಕೊಟ್ಬಿಡಿ. ಸ್ನೇಹಿತರೆ, ಈಗ ನೀವು ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಯಾವಾಗ ಬರುತ್ತಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣವನ್ನು ಈಗಾಗಲೇ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ನಿಮಗೆ ಹಣ ಜಮಾ ಆಗೋದಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ. ಯಾಕಂದರೆ ಸರ್ಕಾರದ ಕಡೆಯಿಂದ ಹಣ ಆದರೆ ಬಿಡುಗಡೆ ಆಗಿರುವಂಥದ್ದು. ಒಂದು ಸರಿ ನಿಮ್ಮ ಖಾತೆಗಳನ್ನು ಇವತ್ತು ಚೆಕ್ ಮಾಡ್ಕೊಳ್ಳಿ. ಇವತ್ತು ಏನಿಲ್ಲ ಅಂದರೂ ಒಂದು 20 ಲಕ್ಷ ಫಲಾನುಭವಿಗಳಿಗಾದರೂ ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಬಂದು ಜಮಾ ಆಗುತ್ತೆ. ಟೋಟಲ್ 1,32,00,000 ಫಲಾನುಭವಿಗಳಿಗೂ ಇವತ್ತು ಒಂದೇ ದಿನ ಹಣ ಜಮಾ ಆಗ್ಬಿಡಲ್ಲ. ಇವತ್ತು ಈ ವಾರ ಪೂರ್ತಿ ಹಣ ಜಮಾ ಆಗುತ್ತೆ. ಇವತ್ತು ಸೋಮವಾರ ಹಣ ಜಮಾ ಆಗುತ್ತೆ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಈ ವಾರ ಪೂರ್ತಿ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಸ್ನೇಹಿತರೆ, ಒಂದು ಸರಿ ನಿಮ್ಮ ಖಾತೆಗಳನ್ನು ಇವತ್ತು ಚೆಕ್ ಮಾಡ್ಕೊಳ್ಳಿ. ಯಾವ ಜಿಲ್ಲೆಗಳಿಗೆ ಜಮಾ ಆಗ್ಬೋದು ಅಂತ ನೀವು ಕೇಳೋದಾದ್ರೆ, ಆ ಜಿಲ್ಲೆ ಈ ಜಿಲ್ಲೆ ಅನ್ನುವಂತಹ ಭೇದ ಭಾವ ಏನೂ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೂ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗುವಂಥದ್ದು. ಸ್ನೇಹಿತರೆ, ಇದು ಗೃಹಲಕ್ಷ್ಮಿ ಯೋಜನೆಯ ಹಣ ಸದ್ಯಕ್ಕೆ ಎಲ್ಲ ಫಲಾನುಭವಿಗಳಿಗೂ ಹಣ ಬಂದು ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುವಂಥದ್ದು. ಆ ಜಿಲ್ಲೆ ಈ ಜಿಲ್ಲೆ ಅನ್ನುವಂತಹ ಭೇದ ಭಾವ ಇಲ್ಲ. ಸ್ನೇಹಿತರೆ, ಇವತ್ತು ನಿಮಗೆ ಹಣ ಬರುತ್ತೆ. ಒಂದು ಸರಿ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ, ಪಕ್ಕ ಹಣ ಬಂದು ಜಮಾ ಆಗುವಂಥದ್ದು. ಈಗ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ನಿಮಗೆ ಕರೆಕ್ಟಾಗಿ ಬಂದಿದೆಯಾ? ಪ್ರತಿಯೊಬ್ಬರಿಗೂ ಹಣ ಏನಾದರೂ ನಿಮಗೆ ಬಂದಿದ್ರೆ ಈ ವಿಡಿಯೋ ನೋಡ್ತಿರುವಂಥವ್ರಿಗೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ. ಹಣ ಬಂದಿಲ್ಲ ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹೇಳಿ.